ಆತನು ನಂಬಿದವರ ಪಾಪಗಳನ್ನು ಕ್ಷಮಿಸುವ ದೇವರು. ಅದನ್ನ ಲೂಕ 7ನೇ ಅಧ್ಯಾಯದಲ್ಲಿ 47ನೇ ವಚನ 50ನೇ ವಚನದಲ್ಲಿ ನಾವು ಅಲ್ಲಿ 7ನೇ ಅಧ್ಯಾಯದಲ್ಲಿ ನೋಡುವಾಗ ಬರುತ್ತೆ. ಅದನ್ನ ಸ್ಟಾರ್ಟ್ ಆಗಿ ಹೇಳ್ತೀನಿ ನಾನು. ಆತನು ನಂಬಿದವರ ಪಾಪಗಳನ್ನು ಕ್ಷಮಿಸುವ ದೇವರು. ಲೂಕ 7ನೇ ಅಧ್ಯಾಯ 47 50ನೇ ವಚನ ನೋಡುವಾಗ ಆ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಒಬ್ಬ ದುರಾಚಾರಿ ಹೆಂಗಸು, ಪಾಪದ ಹೆಂಗಸು ಯೇಸು ಸ್ವಾಮಿ ಒಂದು ಮನೆಗೆ ಊಟಕ್ಕೆ ಹೋಗಿರ್ತಾನೆ. ಸ್ಟಾರ್ಟ್ ಆಗಿ ನಾನು ಮುಗಿಸ್ತೀನಿ ನಾನು. ಅಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ಒಬ್ಬ ಹೆಂಗಸು ಬರ್ತಾಳೆ. ಎಲ್ಲ ಜನ ಜಗ್ಗಿ ಸೇರಿರ್ತಾರೆ. ಅಲ್ಲಿ ಜಗ್ಗಿ ಸೇರಿದಾಗ ಅಲ್ಲಿ ಒಬ್ಬ ಹೆಂಗಸು ಬಂದು ಇದ್ದಕ್ಕಿದ್ದಂತೆ ಯೇಸು ಸ್ವಾಮಿಯಲ್ಲಿ ಕೂತ್ಕೊಂಡಿರುವಾಗ ಆತನ ಮುಂದೆ ಕೂತ್ಕೊಂಡು ಅಳ್ತಾಳಂತೆ. ಕಣ್ಣೀರು ಹಾಕ್ತಾ ಇರ್ತಾಳೆ. ಕಣ್ಣೀರು ಹಾಕ್ತಾ ಆ ಕಣ್ಣೀರು ಸೀದಾ ಯೇಸು ಸ್ವಾಮಿ ಪಾದಗಳ ಮೇಲೆ ಬಿಡ್ತಾವೆ. ಬಿದ್ದಾಗ ಏನ್ ಮಾಡ್ತಾ ಗೊತ್ತಾ ಅಮ್ಮ, ತನ್ನ ತಲೆಯ ಕೂದಲು ಎಲ್ಲ ಕೂದಲು ತೆಗೆದುಕೊಂಡು ಆ ಕಣ್ಣೀರನ್ನ ಒರೆಸ್ತಾಳೆ. ಒರೆಸಿ ಆಮೇಲೆ ಏನ್ ಮಾಡ್ತಾ ಗೊತ್ತಾ, ಸುಗಂಧ ತೈಲವನ್ನು ಯೇಸು ಸ್ವಾಮಿಯ ಪಾದಗಳಿಗೆ ಹಚ್ತಾಳಂತೆ. ಹಾಲೆಲೂಯಾ. ಆಮೇಲೆ ಯಾರು ಗೊತ್ತಾ, ಪರಿಸ್ಥಿತಿಗಳಲ್ಲ, ನೀತಿವಂತಳಲ್ಲ, ದುರಾಚಾರಿ ಅಂದ್ರೆ ಒಬ್ಬ ಪಾಪಿಷ್ಟ ಹೆಂಗಸು, ಪಾಪ ಮಾಡ್ತಕ್ಕಂಥ ಒಬ್ಬ ಸ್ತ್ರೀ, ವ್ಯಭಿಚಾರದಲ್ಲಿ ಬಿದ್ದಂತ ಸ್ತ್ರೀ, ಮನೆಯವರಿಗೆ ಮೋಸ ಮಾಡಿದಂತ ಸ್ತ್ರೀ, ಗಂಡನಿಗೆ ಮೋಸ ಮಾಡಿದಂತ ಸ್ತ್ರೀ, ಏರಿಯಾದಲ್ಲಿ ಪಾಪಿ ಎಂದು ಅನಿಸಿಕೊಂಡಂತ ಸ್ತ್ರೀ. ಆ ಸ್ತ್ರೀಗೆ ಅಲ್ಲಿ ಏನು ಗೊತ್ತಾ, ದುಃಖ ಬರ್ತಾ ಇದೆ, ಮನ ಮರುಗ್ತಾ ಇದ್ದಾಳೆ, ವೇದನೆ ಬರ್ತಾ ಇದೆ. ನಾನು ಮಾಡಿದ್ದು ತಪ್ಪು, ನಾನು ಇಲ್ಲಿವರೆಗೆ ನಾನು ಜೀವಿಸಿದ ಜೀವಿತ ತಪ್ಪಿದು ಅಂತಂದೇಳಿ ಕಣ್ಣೀರು ಆಗ್ತಾ ಇದ್ದಾಳೆ. ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಗೊತ್ತಾಯ್ತಾ ನಿಮ್ಗೆ? ಯೇಸು ಸ್ವಾಮಿ ಪಾಪವನ್ನು ಕ್ಷಮಿಸಿದ ದೇವರು. ನಾನು ಈ ಊರಿನರೆಲ್ಲರನ್ನ ಪಾಪಿ ಅಂತಂದು ಹೇಳ್ತಾ ಇದಾರ. ಈ ಊರಿನರೆಲ್ಲರನ್ನ ಈ ಪಾಪಿಷ್ಟಳು ಅಂತಂದೇಳಿ ಬೈತಾ ಇದಾರೆ, ಇಂಡೈರೆಕ್ಟ್ ಆಗಿ ಬೈತಾ ಇದಾರ, ಮನೆಯವರೇ ಅಂತ ಇದಾರೆ. ಆದ್ರೆ ಯೇಸು ಸ್ವಾಮಿ ಕ್ಷಮಿಸ್ತಾನೆ ಅಂತ ಒಂದು ನಂಬಿಕೆಯಿಂದ ಬಂದು ಕಣ್ಣೀರಿನಿಂದ ಆತನ ಪಾದಗಳು ತೊಳಿತಾ ಇದ್ದಾಳೆ. ಅಲ್ಲಿ ತೊಳೆದು ಸುಗಂಧ ತೈಲ, ಬೆಲೆ ಬಾಳುವಂತ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚುವಾಗ ದೇವರು ಆಯ್ ಬಿಡುತ್ತಂತ ಒಂದು ನಂಬಿಕೆ ನೋಡ್ತಾರೆ ದೇವರು. ಅಲ್ಲಿ ಅಂತಾರೆ, ಎಲ್ಲರೂ ಅಂತಾರೆ, ಏಮ ದುರಾಚಾರಿ ಅಮ್ಮ, ಏಮ್ ಪಾಪಿ ಅಮ್ಮ, ಹೋಗಿ ಯೇಸು ಸ್ವಾಮಿ ಅಂತ ಎಮ್ಮನ ಕಾಲ ಕಣ್ಣೀರಿನಿಂದ ಪಾದ ತೊಳಿಸ್ಕೊಂತಾನಲ್ಲ, ಸುಗಂಧ ತೈಲ ಹಚ್ಚಿಸ್ಕೊಳ್ತಾನಲ್ಲ ಅಂತ ಅಲ್ಲಿ ಜನರೆಲ್ಲ ಆಡ್ಕೊಳ್ತಾರೆ. ಹಾಲೆಲೂಯಾ. ಆದ್ರೂ ಕೂಡ ದೇವರು ಯಾಕೆ ಬಂದಿರೋದು? ದೇವರು ಪಾಪಿಗಳಿಗೋಸ್ಕರನೇ ದೇವರು ಬಂದಿದ್ದು. ಪಾಪಿಗಳಿಗೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು. ನೀತಿವಂತರಿಗೋಸ್ಕರ ಅಲ್ಲ, ಪರಿಶುದ್ಧರಿಗೋಸ್ಕರ ಅಲ್ಲ, ಪಾಪಿಗಳನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಬಂದಿದ್ದ ದೇವರು. ಅದನ್ನ ಇಲ್ಲಿ ನಾವು ಆತನ ನಂಬಿದವರ ಪಾಪಗಳನ್ನು ಕ್ಷಮಿಸುವ ದೇವರು. ಯಾರು ಆತನ ಮೇಲೆ ನಂಬಿಕೆ ಇಟ್ಟು ಬರ್ತಾರೋ ಅವು ಪಾಪಗಳು ಕಡು ಕೆಂಪಾಗಿದ್ರೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಹಿಮದಂತೆ ಬಿಳುಪಾಗಿ ಮಾಡ್ತಾನಂತೆ. ಏಸಾಯ ಬರ್ತಕ್ಕಂಥ ದೇವರು ಹೇಳ್ತಾನೆ. ಮತ್ತೆ ಇವತ್ತು ನಮ್ಮ ಪಾಪ ಹೇಗಿದೆ, ಯಾರು ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ ಅವರೆಲ್ಲರಿಗೂ ದೇವರು ಇವತ್ತು ಈ ಮಾತು ಕೊಡ್ತಾ ಇದ್ದಾರೆ. ಆ ದುರಾಚಾರಿ ಹೆಂಗಸನ್ನು ಕ್ಷಮಿಸಿದ ದೇವರು, ಆ ಪಾಪಿಷ್ಟ ಹೆಂಗಸನ್ನು ಕ್ಷಮಿಸಿದ ದೇವರು, ಬಿಡುಗಡೆ ಕೊಟ್ಟ ದೇವರು, ಅದ್ಭುತ ಮಾಡಿದ ದೇವರು. ಇವತ್ತು ನಿನ್ನ ಪಾಪಗಳನ್ನು ಒಪ್ಪಿಸಿಕೊಡುವುದಾದ್ರೆ, ಸಮರ್ಪಣೆ ಮಾಡಿಕೊಳ್ಳುವುದಾದ್ರೆ, ಇವತ್ತು ನಿನ್ನ ಪಾಪದಿಂದ ಬಿಡುಗಡೆ ಮಾಡ್ತಾನೆ ದೇವರು, ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ ದೇವರು. ಹಾಲೆಲೂಯಾ, ಹಾಲೆಲೂಯಾ. ಒಪ್ಪಿಕೊಳ್ಳೋಣ, ನಾವು ಸಮರ್ಪಣೆ ಮಾಡಿಕೊಳ್ಳೋಣ, ಒಂದು ಕಮಿಟ್ಮೆಂಟ್ ಅಲ್ಲಿ ಬರೋಣ ನಾವು. ದೇವರ ನಾನು ಪಾಪಿ, ನಾನು ಇಲ್ಲಿವರೆಗೆ ನೀನು ವಿರುದ್ಧವಾಗಿ ನಾನು ತಪ್ಪು ಮಾಡಿದೆ. ನಾನು ಪಾಪ ಮಾಡೋದಂದ್ರೆ ವ್ಯಭಿಚಾರ ಮಾಡೋದಂತೆ ಪಾಪ ಅಲ್ಲ, ತಪ್ಪು ಕೆಲಸ ಮಾಡೋದಂತೆ ಪಾಪ ಅಲ್ಲ. ನೀನು ಸುಳ್ಳು ಹೇಳಿ ಅಂದ್ರೆ ಅದು ಕೂಡ ಒಂದು ಪಾಪನೇ. ನೀನು ನೋಡಬಾರ್ದು ನೋಡಿ ಅಂದ್ರೆ ಅದು ಪಾಪನೇ. ನೀನು ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತದಿ ಅಂದ್ರೆ ಅದು ಕೂಡ ದೇವರಿಗೆ ವಿರುದ್ಧವಾದದ್ದು, ಅದು ಪಾಪನೇ. ಅದು ನೀ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಹೋಗಿದ್ಯಾ, ತಂದೆ ತಾಯಿಗೆ ಮೋಸ ಮಾಡಿ ಪ್ರೀತಿ ಪ್ರೇಮ ಮಾಡು, ಯಾರು ಡಾಂಬಿಕ ಪ್ರೀತಿಯನ್ನು ತೋರಿಸುವಂತ ವ್ಯಕ್ತಿ ಜೊತೆ ನೀನು ದಿನನಿತ್ಯ ಕಾಲೇಜಿಗೆ ಅಂತ ಹೋಗಿ, ಸ್ಕೂಲಿಗೆ ಅಂತ ಹೋಗಿ, ಅಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ರು, ಯಾರು ನೋಡಲಿಲ್ಲ ಅಂತ ನೀನು ತಪ್ಪು ಮಾಡ್ತಾ ಇದೆಯೇನೋ, ಅದು ಪಾಪ. ಅದು ಅಂತವ್ರು ಯಾರಾದ್ರೂ ಇದ್ರೆ ಇವತ್ತೇ ಬದಲಾಗಿದೆ. ಒಂದು ಸಮರ್ಪಣೆ ಮಾಡ್ಕೊಳ್ಳೋಣ ದೇವರಲ್ಲಿ. ಯೇಸು ಕ್ರಿಸ್ತನ ಬಂದಿದ್ದು ನಮ್ಮಂತ ಅಂದ್ರೆ ಪಾಪಿಗಳಿಗೋಸ್ಕರ ದೇವರು ಬಂದಿದ್ದು, ನೀತಿವಂತರಿಗೋಸ್ಕರ ಬಂದಿಲ್ಲ. ಇವತ್ತು ನೀನು ಮಾಡಿದ್ದು ನೀ ಸರಿ ಇದೋ ಇಲ್ಲ ಅಂತ ಹೇಳಿ ನಿನ್ನ ಅಂತರಾತ್ಮ ಒಂದು ಸಲ ಇನ್ನು ಪರೀಕ್ಷಿಸಿಕೊಂಡಾಗ ನಿನ್ನ ಅಂತರಾತ್ಮನಿಗೆ ಹೇಳ್ತದೆ, ನಾನು ಮಾಡಿದ ತಪ್ಪು, ನಾನು ತಂದೆ ತಾಯಿ ಮೋಸ ಮಾಡಿದ್ರೆ ದೇವರಿಗೆ ನಾನು ಒಳಗಾಗಿಲ್ಲ. ನಾನು ನಿನ್ನ ಅಂತರಾತ್ಮನ ಹೇಳುವಾಗ ಕೆಲವೊಬ್ರು ಅದನ್ನು ಕಠಿಣ ಮಾಡಿಸ್ಕೊಡ್ತಾರೆ, ಕಠಿಣ ಮಾಡಿಸ್ಕೊಂಡು ಮತ್ತೆ ಆಮೇಲೆ ಹೋಗ್ತಾರೆ, ಮತ್ತೆ ಅದೇ ತಪ್ಪಿನಲ್ಲಿ ಬಿದ್ದು ಹೋಗ್ತಾರೆ. ಆದ್ರೆ ಇವತ್ತು ಬಿಡುಗಡೆಯ ದಿನ. ನೀನು ಒಪ್ಪಿಸಿಕೊಳ್ಳೋದಾದ್ರೆ ದೇವರು ಇವತ್ತು ಬಿಡುಗಡೆ ಕೊಡ್ತಾನೆ ನಿನಗೆ. ನಿನ್ನ ಜೀವಿತವನ್ನು ದೇವರು ಮಾರ್ಪಡಿಸ್ಲಿಕ್ಕಿದ್ದಾನೆ. ನಿನ್ನ ತಂದೆ ತಾಯಿಗೆ ದ್ರೋಹ ಬಗೆದು ನೀನು ಏನೆಲ್ಲ ಮಾಡ್ತಾ ಇದೆಯೇನೋ, ಆದ್ರೆ ಇವತ್ತು ನೀನು ಸಮರ್ಪಣೆ ಮಾಡಿಕೊಂಡು ನೀನು ಅದನ್ನು ಬಿಟ್ಟು ಬಿಡುವುದಾದ್ರೆ ಯೇಸು ಕ್ರಿಸ್ತನ ಪಾಪವನ್ನು ಕ್ಷಮಿಸಿ ನಿನ್ನ ಅಭಿವೃದ್ಧಿ ಮಾಡ್ತಾನೆ. ನಿನ್ನ ಕುಟುಂಬದಲ್ಲಿ ಸಾಕ್ಷಿ ನಿಲ್ಲಿಸ್ತಾನೆ, ಊರಲ್ಲಿ ನಿನ್ನ ಸಾಕ್ಷಿ ನಿಲ್ಲಿಸ್ತಾನೆ, ಕಾಲೇಜಲ್ಲಿ ನಿನ್ನ ಸಾಕ್ಷಿ ನಿಲ್ಲಿಸ್ತಾನೆ, ಸ್ಕೂಲಲ್ಲಿ ನಿನ್ನ ಸಾಕ್ಷಿ ನಿಲ್ಲಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ.